ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹ ಆಸ್ತಿಗಳಿಗೆ ಈ ಖಾತಾ ಮಾಡಿಸ್ಕೊಳ್ಳೋದನ್ನು ಕಡ್ಡಾಯ ಮಾಡಲಾಗಿದೆ. ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಲವು ಅಧಿಕಾರಿಗಳು ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಒಬ್ಬರಿಗೆ ಬರೋಬ್ಬರಿ 4,000ವರೆಗೂ ಲಂಚವನ್ನು ಕೇಳ್ತಾ ಇದ್ದು, ಈ ಖಾತಾ ಮಾಡಿಸ್ಕೊಳ್ಳಲು ಆಸ್ತಿದಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಆಸ್ತಿದಾರರಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಆದರೆ 2.5 ಲಕ್ಷ ಆಸ್ತಿದಾರರಿಗೆ ಮಾತ್ರ ಇಲ್ಲಿಯವರೆಗೂ ಅಂತಿಮ ಈ ಖಾತಾವನ್ನು ನೀಡಲಾಗಿದೆ. ಇನ್ನು 70% ಆಸ್ತಿಗಳಿಗೆ ಈ ಖಾತಾ ಸಿಕ್ಕಿಲ್ಲ. ಹೀಗಾಗಿ ಆಸ್ತಿದಾರರು ಆಸ್ತಿಗಳಿಗೆ ಈ ಖಾತಾ ಮಾಡಿಸಿಕೊಳ್ಳಲು ಪರದಾಡುವಂತೆ ಆಗಿದೆ. ಈ ಖಾತಾ ಮಾಡಿಸಿಕೊಡಲು ಅಧಿಕಾರಿಗಳು ಲಂಚವನ್ನ ಕೇಳಿದ್ದಲ್ಲಿ ಏನು ಮಾಡಬೇಕು ಎಂದು ಬಿಬಿಎಂಪಿ ಮತ್ತೊಂದು ಮಹತ್ವದ ಅಪ್ಡೇಟ್ ಅನ್ನ ಹಂಚಿಕೊಂಡಿದೆ. ಬೆಂಗಳೂರಿನಲ್ಲಿ ಆಸ್ತಿಗಳ ಖರೀದಿ ಹಾಗೂ ಮಾರಾಟದ ಸಮಯದಲ್ಲಿ ಮೋಸ ಆಗಬಾರದು ಎನ್ನುವ ಉದ್ದೇಶದಿಂದ ಈ ಖಾತಾ ಕಡ್ಡಾಯ ಮಾಡಲಾಗಿದೆ. ಲಂಚಕ್ಕೆ ಕಡಿವಾಣ ಹಾಕಲು ಹಾಗೂ ಆಸ್ತಿದಾರರಿಗೆ ಈ ಖಾತಾ ಮಾಡಿಸಿಕೊಳ್ಳಲು ಸುಲಭವಾಗಲಿ ಎನ್ನುವ ಕಾರಣಕ್ಕೆ ಸಹಾಯವಾಣಿಯನ್ನ ಪ್ರಾರಂಭಿಸಲಾಗಿದೆ. ಈ ಖಾತಾ ವಿಚಾರಕ್ಕೆ ಇರುವ ಗೊಂದಲಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹೆಲ್ಪ್ ಲೈನ್ ಅನ್ನು ಪ್ರಾರಂಭಿಸಲಾಗಿದೆ. ಖಾತಾ ವಿಚಾರದಲ್ಲಿ ಗೊಂದಲ ಎದುರಾದರೆ ಸಹಾಯವಾಣಿ ಸಂಖ್ಯೆ 94 80 68 36 95ಕ್ಕೆ ನೀವು ಕರೆ ಮಾಡಬಹುದಾಗಿದೆ. ಅಲ್ಲದೆ ಯಾರಾದರೂ ಈ ಖಾತಾ ಮಾಡಿಸಿಕೊಡೋದಕ್ಕೆ ಲಂಚವನ್ನ ಕೇಳಿದ್ರೂ ಸಹ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಆಸ್ತಿದಾರರು ಈ ಖಾತಾಗೆ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಬಿಬಿಎಂಪಿ ಕಚೇರಿಗೆ ಭೇಟಿ ನೀಡುವುದು ಬೇಡ. 2 ದಿನಗಳು ಕಾಯಿರಿ. ಒಂದೊಮ್ಮೆ ಲಂಚವನ್ನ ಕೇಳಿದ್ರೆ ದೂರು ನೀಡಿ ಎಂದು ಹೇಳಲಾಗಿದೆ. ಯಾರಾದ್ರೂ ನಿಮ್ಮಿಂದ ಹಣವನ್ನ ಕೇಳಿದ್ರೆ ಅಂದ್ರೆ ಲಂಚಕ್ಕೆ ಬೇಡಿಕೆ ಇಟ್ರೆ ನೀವು ಆ ಸಹಾಯವಾಣಿಗೆ ಕರೆ ಮಾಡಬಹುದು. ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ 145 ರೂಪಾಯಿ ಮಾತ್ರ ನಿಗದಿ ಮಾಡಲಾಗಿದೆ ಎಂದು ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡಲಾಗಿದೆ.